ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಕಳಸವನ್ನು ಸ್ಥಾಪನೆ ಮಾಡಿ ಕಳಸದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜಿಸುತ್ತೇವೆ. ಹಾಗೆ ಕಳಸಕ್ಕೆ ಮಾಂಗಲ್ಯವನ್ನು ಕೂಡ ಅರ್ಪಿಸುತ್ತೇವೆ. ಕಳಸಕ್ಕೆ ಮಾಂಗಲ್ಯವನ್ನು ಕಟ್ಟಲು ಮಾಂಗಲ್ಯವನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು, ಎಷ್ಟು ಎಳೆಯ ದಾರವನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಮಾಂಗಲ್ಯವನ್ನು ಮಾಡಲು ಯಾವ ಥರದ ಅರಿಶಿಣದ ಕೊಂಬನ್ನು ಬಳಸಬೇಕು, ಹಾಗೆ ಕಳಸದ ವಿಸರ್ಜನೆಯ ನಂತರ ಈ ಮಾಂಗಲ್ಯವನ್ನು ಏನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಮಾಂಗಲ್ಯವನ್ನು ಸಿದ್ಧಪಡಿಸಿಕೊಳ್ಳಲು ಏನೇನು ಬೇಕು ಅಂದರೆ ಅಂಗನೂಲು ಬೇಕು, ಅರಿಶಿನ, ಕುಂಕುಮ, ಹಾಗೆ ಸ್ವಲ್ಪ ನೀರು, ಅರಿಶಿಣದ ಕೊಂಬು, ಇಷ್ಟು ಬೇಕು. ಇಷ್ಟನ್ನು ರೆಡಿ ಮಾಡಿಕೊಂಡ ನಂತರ ಅಂಗನೂಲನ್ನು 5 ಎಳೆಯ ದಾರವಾಗಿ ಮಾಡ್ಕೋಬೇಕು. ನೋಡಿ, ಅಂಗನೂಲನ್ನು ತೆಗೆದುಕೊಂಡು ಅದನ್ನು 5 ಎಳೆಯ ದಾರವಾಗಿ ಮಾಡ್ಕೋಬೇಕು. ನಾವು ಕಳಸಕ್ಕೆ ಇಟ್ಟಿರ್ತೀವಲ್ಲ ಬಿಂದಿಗೆ ಅಥವಾ ಚೊಂಬು, ಆ ಚೊಂಬು ಅಥವಾ ಬಿಂದಿಗೆಯ ಕುತ್ತಿಗೆಯ ಭಾಗಕ್ಕೆ ಮಾಂಗಲ್ಯವನ್ನು ಕಟ್ಟಬೇಕು. ಆದ್ದರಿಂದ ಬಿಂದಿಗೆಯ ಕುತ್ತಿಗೆಗೆ ಕಟ್ಟೋದಕ್ಕೆ ಎಷ್ಟು ದಾರ ಬೇಕೋ ಅಷ್ಟು ಉದ್ದನೆಯ ದಾರವನ್ನು ತೆಗೆದುಕೊಳ್ಳಿ. ಯಾಕಂದರೆ ತೀರಾ ತುಂಡ ದಾರವನ್ನು ತೆಗೆದುಕೊಂಡು ನಾವು ಮಾಂಗಲ್ಯವನ್ನು ಮಾಡಿದ್ರೆ ಅದನ್ನು ಕಟ್ಟೋದಕ್ಕಾಗಲ್ಲ. ಅದರಿಂದ ಸ್ವಲ್ಪ ಉದ್ದಕ್ಕೆ ಮಾಡ್ಕೊಳ್ಳಿ. 5 ಎಳೆಯ ದಾರವನ್ನು ತೆಗೆದುಕೊಂಡು ಅದನ್ನು ಉದ್ದಕ್ಕೆ ಮಾಡಿಕೊಂಡು ನಂತರ ಆ ದಾರವನ್ನು ಸ್ವಲ್ಪ ನೀರಲ್ಲಿ ನೆನೆಸಬೇಕು. ನೀರಲ್ಲಿ ನೆನೆಸಿ ಅದನ್ನು ಅರಿಶಿಣದಲ್ಲಿ ಡಿಪ್ ಮಾಡ್ಕೋಬೇಕು. ಡಿಪ್ ಮಾಡಿಕೊಂಡು ಚೆನ್ನಾಗಿ ಅದು ಅರಿಶಿಣ ಹಿಡಿಬೇಕು ಆ ದಾರಕ್ಕೆ. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ದಾರವನ್ನು, ಅಂಗನೂಲನ್ನು ನೀರಿನಲ್ಲಿ ಎದ್ದಿ ಆ ಅರಿಶಿಣದಲ್ಲಿ ಈ ರೀತಿ ಡಿಪ್ ಮಾಡಿದ್ರೆ ಸಾಕು. ಅರಿಶಿಣವೆಲ್ಲ ಅದಕ್ಕೆ ಸ್ಪ್ರೆಡ್ ಆಗುತ್ತೆ. ಇವಾಗ ಅದನ್ನು ಆ ಎಳೆ ದಾರವನ್ನು ನೀಟಾಗಿ ತಕ್ಕೊಂಡು ಅರಿಶಿಣವೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಬೇಕಾದ್ರೆ ಈ ರೀತಿಯಾದಂತಹ ಕೌಲೊಡೆದಿರೋ ಅಂಥ ಅರಿಶಿಣದ ಕೊಂಬನ್ನು ನಾವು ತೆಗೆದುಕೊಳ್ಬೇಕು ಮಾಂಗಲ್ಯವನ್ನು ಮಾಡೋದಕ್ಕೆ. ಇನ್ನೊಂದು ಅರಿಶಿಣದ ಕೊಂಬಿದೆ, ನೋಡ್ತಾ ಇರ್ಬೋದು, ಅದು ಸ್ಟ್ರೈಟ್ ಇದೆ, ಅದರಲ್ಲಿ ಕೌಲೊಡೆದಿಲ್ಲ. ಆ ಥರದ ಅರಿಶಿಣದ ಕೊಂಬನ್ನು ಮಾಂಗಲ್ಯ ಮಾಡಲು ಬಳಸಬೇಡಿ. ಅದರಲ್ಲಿ ಒಂದಾದರೂ ಕೌಲೊಡೆದಿರಬೇಕು ಅಂಥ ಒಂದು ಅರಿಶಿಣದ ಕೊಂಬನ್ನು ಮಾಂಗಲ್ಯ ಮಾಡೋದಕ್ಕೆ ಬಳಸಬೇಕು. ಈಗ ಆ ಅರಿಶಿಣದ ಕೊಂಬಿಗೆ 3 ಗಂಟುಗಳನ್ನು ಹಾಕಿದ್ದೀನಿ. ಆ ದಾರದಿಂದ 3 ಗಂಟುಗಳನ್ನು ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆ ಅರಿಶಿಣದ ಕೊಂಬಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ಮಾಂಗಲ್ಯ ರೆಡಿ ಆಯಿತು. ಕಳಸವನ್ನು ಸ್ಥಾಪನೆ ಮಾಡಿದ ನಂತರ ಆ ಮಾಂಗಲ್ಯವನ್ನು ಬಿಂದಿಗೆಯ ಕುತ್ತಿಗೆಯ ಭಾಗಕ್ಕೆ ಆ ಮಾಂಗಲ್ಯವನ್ನು ಕಟ್ಟಿ ಪೂಜೆಯನ್ನು ಮಾಡಬೇಕು. ಸ್ನೇಹಿತರೆ, ಇನ್ನೂ ಕೆಲವರು ಲಕ್ಷ್ಮೀದೇವಿಗೆ ಚಿನ್ನದ ಮಾಂಗಲ್ಯವನ್ನು ಹಾಕ್ತಾರೆ. ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯ ಅಂದರೆ ಲಕ್ಷ್ಮೀದೇವಿಗೆ ಅಂತಲೇ ಸಪ್ರೇಟಾಗಿ ನೀವು ಮಾಡಿಸಿ ಇಟ್ಕೊಂಡಿದ್ರೆ ಆ ಮಾಂಗಲ್ಯವನ್ನು ನೀವು ಲಕ್ಷ್ಮೀದೇವಿಗೆ ಅರ್ಪಿಸ್ಬೋದು. ಮಾಂಗಲ್ಯ ಇಲ್ಲ ಎನ್ನುವವರು ಈ ರೀತಿಯಾಗಿ ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಿ ಲಕ್ಷ್ಮಿಯ ಕಳಸಕ್ಕೆ ಅರ್ಪಿಸುವುದು ತುಂಬಾ ಶ್ರೇಷ್ಠ. ಅರಿಶಿಣದ ಕೊಂಬಿನ ಮಾಂಗಲ್ಯ ಅಂದರೆ ತುಂಬ ಶ್ರೇಷ್ಠವಾದದ್ದು. ಇನ್ನು ಕಳಸವನ್ನು ವಿಸರ್ಜನೆ ಮಾಡಿದ ನಂತರ ಮಾಂಗಲ್ಯವನ್ನು ಏನು ಮಾಡಬೇಕು ಅಂದರೆ ಅರಿಶಿಣದ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನು ಕಳಸ ವಿಸರ್ಜನೆ ಆದ ನಂತರ ಕಳಸದಿಂದ ಅದನ್ನು ಬಿಚ್ಚಿ ದಾರ ಸಮೇತವಾಗಿ ಆ ಮಾಂಗಲ್ಯವನ್ನು ನಾವು ತುಳಸಿ ಗಿಡ, ಎಲ್ಲರ ಮನೆ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತೆ, ಆ ತುಳಸಿ ಗಿಡದ ಬುಡದಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಾಂಗಲ್ಯವನ್ನು ಹಾಕಿ ಮಣ್ಣನ್ನು ಮುಚ್ಚಬೇಕಾಗುತ್ತೆ. ತುಳಸಿ ಗಿಡಕ್ಕೂ ಕೂಡ ಕಟ್ಬೋದು. ಆದರೆ ಇನ್ನೇನು ನಮಗೆ ನವೆಂಬರ್ ತಿಂಗಳಲ್ಲಿ ತುಳಸಿ ವಿವಾಹ ಬರುತ್ತೆ, ತುಳಸಿ ಹಬ್ಬ. ಆ ದಿನದಂದು ನಾವು ತುಳಸಿ ವಿವಾಹ ಮಾಡೋದ್ರಿಂದ ಈ ಒಂದು ಮಾಂಗಲ್ಯವನ್ನು ತುಳಸಿ ಗಿಡಕ್ಕೆ ಕಟ್ಟೋದು ಬೇಡ. ಸ್ವಲ್ಪ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಅದರಲ್ಲಿ ಮುಚ್ಚಿದ್ರೆ ಸಾಕು. ಹಾಗೆ ಬುಡಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅದನ್ನು ಅಲ್ಲೂ ಇಲ್ಲೂ ಎಸೆಯೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಮಣ್ಣನ್ನು ತೆಗೆದು ಗಿಡದ ಬುಡಕ್ಕೆ ಹಾಕಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ಉಪಯೋಗ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.